ಹಾಯ್ ಫ್ರೆಂಡ್ಸ್, ಬನ್ನಿ 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 ಎಲ್ಲ. ಇವತ್ತಿನ ವಿಶೇಷವಾದ ವಿಡಿಯೋ ಏನು ಅಂದ್ಕೊಂಡಿದ್ದೀರಾ? ಹೇಗಿದ್ದೀರಾ ಎಲ್ಲ? ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮೈಸೂರು ಅರಮನೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ 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 ಬನ್ನಿ. ಯಾಕೆ ಅಂತೀರಾ? ಯುಗಾದಿ ಹಬ್ಬದ ದಿವಸ ಮೈಸೂರು ಅರಮನೆ ನೋಡೋ ಒಂದು ಸುವರ್ಣ ಅವಕಾಶ. ನಾನಿವತ್ತು ಮೈಸೂರು ಅರಮನೆ ಒಳಗಡೆ ಎಲ್ಲ ಮಾಹಿತಿಗಳನ್ನು ನೋಡಬೇಕು, ಎಲ್ಲ ವಿಶೇಷಗಳನ್ನು ತಿಳ್ಕೋಬೇಕು ಅಂತ ಮೈಸೂರು ಅರಮನೆಗೆ ಬಂದಿದ್ದೀನಿ. ಇಲ್ಲಿ ನಮಗೆ ಬೇಕಾದಷ್ಟು ಸುಂದರವಾದ ಸ್ಥಳಗಳನ್ನು ನೋಡ್ಬೋದು. ಎಲ್ಲಿ ನೋಡಿದರೂ ಹಸಿರು ಹಸಿರು ಹಸಿರು, ಹಳೆಯದಾದ ಬೃಹದಾಕಾರದ ಮರಗಳು ಎಷ್ಟೊಂದು ಎಲ್ಲಿ ನೋಡಿದ್ರೂ ಇದೆ. ಮೈಸೂರು ಅರಮನೆ, ಅಂಬಾವಿಲಾಸ್ ಪ್ಯಾಲೇಸ್ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಇದೂ ಒಂದಲ್ವಾ? ಇದು ನಮ್ಮ ಮೈಸೂರು ನಗರದ ಹೃದಯ ಭಾಗದಲ್ಲಿದೆ. ಈ ಅರಮನೆ ರಾಜವಂಶದ ಆಡಳಿತ ಕೇಂದ್ರವಾಗಿತ್ತಂತೆ. ಹಳೆಯ ಮರದ ಅರಮನೆ ಬೆಂಕಿಯಿಂದ ನಾಶವಾದಾಗ ಇಂದಿನ ಕಟ್ಟಡವನ್ನು 1912ರಲ್ಲಿ ಕಟ್ಟಿಸಿದರಂತೆ. ಇದನ್ನು ಬ್ರಿಟಿಷ್ ವಾಸ್ತುಶಿಲ್ಪಿ ವಿನ್ಯಾಸಗೊಳಿಸಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಹೋಗ್ತಾ 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 ಬನ್ನಿ, ನೋಡ್ತಾ ಹೋಗೋಣ. ಎಲ್ಲ ಒಂದೊಂದಾಗಿ ನೋಡ್ಕೊತ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಇಂಡೋ ಸಾರೇಸ್ನಿಕ್ ಶೈಲಿಯಿಂದ ನಿರ್ಮಾಣವಾಗಿದಂತೆ ಇದು. ಗೋಪುರಗಳು, ಬಣ್ಣದ ಗಾಜಿನ ಕಿಟಕಿಗಳು, ಮರ್ಮರ ನೆಲಗಳು ಅತ್ಯಂತ ಆಕರ್ಷಣೀಯವಾಗಿದೆ ಇದೆಲ್ಲ. ಒಳಭಾಗದಲ್ಲಿ ರಾಜಸಿಂಹಾಸನ, ದರ್ಬಾರ್ ಹಾಲ್, ಕಂಬಗಳ ಸುಂದರ ವಿನ್ಯಾಸ ನೋಡಬಹುದು. ಅಂದರೆ ಒಳಗಡೆ ನಾವೀಗ ಮುಂದೆಲ್ಲ ನೋಡ್ತಾ ಹೋಗೋಣ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಒಳಗಡೆ ಹೋದರೆ ಒಳಭಾಗದಲ್ಲಿ ರಾಜಸಿಂಹಾಸನ ಇದೆಯಂತೆ. ದರ್ಬಾರ್ ಹಾಲಲ್ಲಿ ಕಂಬಗಳ ಸುಂದರ ವಿನ್ಯಾಸ ಕೂಡ ನೋಡ್ಬೋದು. ಅಲ್ಲಿ ಕಂಬಗಳದ್ದೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ದಸರಾ ವಿಶೇಷತೆ ಜೋರಾಗಿರುತ್ತೆ. ಇವತ್ತು ನಾನು ಬಂದಿರೋದು ಯುಗಾದಿ ಆಗಿರೋದ್ರಿಂದ ಬಂದು ದೇವಸ್ಥಾನಗಳಲ್ಲೆಲ್ಲ ಪೂಜೆಗಳು ಸಿಕ್ತು ನನಗೆ. ಎಲ್ಲ ದೇವಸ್ಥಾನದಲ್ಲೂ ಭುವನೇಶ್ವರಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ ಎಲ್ಲ ಒಳಗಡೆ ಇರೋದ್ರಿಂದ ಮಹಾಲಕ್ಷ್ಮಿ ದೇವಸ್ಥಾನ. ಯುಗಾದಿ ಹಬ್ಬದ ದಿವಸ ದೇವರ ದರ್ಶನ ಮಾಡೋದು ಒಂದು ಪುಣ್ಯದ ಕೆಲಸ ಅಲ್ವಾ? ನಾನಿವತ್ತು ಹೊರಗಡೆ ಎಲ್ಲೂ ಹೋಗ್ದೇನೆ, ಇಲ್ಲಿ ಅರಮನೆ ಒಳಗಡೆನೇ ದೇವರ ದರ್ಶನ ಆಯಿತು. ಬೇವು ಬೆಲ್ಲ ಕೊಟ್ಟರು ದೇವಸ್ಥಾನದಲ್ಲಿ, ಚೆನ್ನಾಗಿತ್ತು ಎಲ್ಲ. ಹಾಗೆ ನೋಡ್ತಾ 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 ಹೋಗ್ತಾ ಇದ್ದೀನಿ, ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಪ್ರತಿಯೊಂದು ವಿವರಣೆ ಕೊಡೋಕ್ಕಾಗಿಲ್ಲ ಅಂದರೂ ಕೆಲವೊಂದು ತಕ್ಕ ಮಟ್ಟಿಗೆ ಕೊಡ್ತಾ ಹೋಗ್ತೀನಿ. ದಸರಾ ಸಮಯದಲ್ಲಿ ಅರಮನೆಯಲ್ಲಿ ಸಂಪೂರ್ಣ ವಿದ್ಯುತ್ ಅಲಂಕಾರ ಮಾಡಿರ್ತಾರೆ ಅಂತೆ, ಚೆನ್ನಾಗಿರುತ್ತಂತೆ ದಸರಾದಲ್ಲಿ ಕೂಡ. ಇಲ್ಲಿ ಮತ್ತು ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಮಾತ್ರ ಲೈಟಿಂಗ್ ಶೋ ನಡೆಯುತ್ತಂತೆ. ಆದರೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಸಂಜೆ ಬಂದುಬಿಟ್ಟು ಇವತ್ತು ಹಬ್ಬ ಆಗಿರೋದ್ರಿಂದ ಇವತ್ತು ಲೈಟಿಂಗ್ ಶೋ ಇರುತ್ತೆ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಕವರ್ ಮಾಡ್ತೀನಿ. ಆ ವಿಡಿಯೋ ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಹಾಗೆ ಇಲ್ಲಿಗೆ ವರ್ಷಕ್ಕೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರಂತೆ. ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಹಬ್ಬ ಆಗಿದ್ದರೂ ಕೂಡ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು, ಹಾಗೆ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಎಲ್ಲರೂ. ಇದೊಂದು ಪಿಕ್ನಿಕ್ ಪ್ಲೇಸ್ ಅಲ್ವಾ? ಮೈಸೂರು ಅಂದ್ರೇ ಅಷ್ಟು ಪ್ರವಾಸಿಗರ ತಾಣ ಇದು ಮೈಸೂರು ನಗರ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ ಅಂತ ಹಾಡೇ ಇದೆಯಲ್ವಾ? ಇಲ್ಲಿ ನೋಡಬೇಕಾಗಿರೋ ಜಾಗಗಳು ತುಂಬ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂಬಾವಿಲಾಸ್ ದರ್ಬಾರ್ ಹಾಲ್ ಅಂತೆ. ಅಂಬಾವಿಲಾಸ್ ಅಂದರೆ ದರ್ಬಾರ್ ಹಾಲು. ಕಲ್ಯಾಣ ಮಂಟಪ ಇದೆ, ಗಜಶಾಲೆ, ಆನೆಗಳ ವಿಭಾಗನೇ ಸಪ್ರೇಟು, ಅರಮನೆ ಮ್ಯೂಸಿಯಂ, ಆನೆ ಹಿಂದಿನ ಮೊದಲ ಆನೆ, ಅಂಬಾರಿನ ಹೊತ್ತಿರೋ ಮೊದಲ ಆನೆ 2 ಮುಖಗಳನ್ನು ಇಲ್ಲಿ ಹಾಗೆ ಇಟ್ಟಿದ್ದಾರೆ. ಅದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಹೇಳಬೇಕು ಅಂದರೆ, ನಾವು ಬರಬೇಕು ಅಂತಂದರೆ ನಿಮಗೆ ಇಂಪಾರ್ಟೆಂಟು ಯಾವ ಟೈಮಲ್ಲಿ ಬರಬೇಕು ಏನು ಅಂತ ಗೊತ್ತಿರಬೇಕಲ್ವ.
ನೋಡಿ, ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30, ಅಂದರೆ 10 o'clock 5:30ವರೆಗೂ ಇರುತ್ತೆ. ಮೈಸೂರು ನಗರ ಕೇಂದ್ರ ಇದು. ಮೈಸೂರಿಗೆ ಬಂದರೆ ಮಾತ್ರ ಮೈಸೂರು ಅರಮನೆನ ನೋಡಲೇಬೇಕು. ಎಷ್ಟೊಂದು ಪೇಂಟಿಂಗ್ಗಳಿದ್ದಾವೆ ಒಳಗಡೆ. ಹೋಗ್ತಾ ನೋಡ್ತಾ ಹೋದರೆ ಪೇಂಟಿಂಗ್ ಎಲ್ಲಿ ನೋಡಿದ್ರೂ ಪೇಂಟಿಂಗ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪೇಂಟಿಂಗ್ಸ್ ಆಗಲಿ, ಹಿಂದೆ ರಾಜರು ಬಳಸಿರೋ ವಸ್ತುಗಳಾಗಲಿ, ಇವೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾವೆಲ್ಲ. ವಿಡಿಯೋನ ಪೂರ ಕವರ್ ಮಾಡೋಕ್ಕಾಗಲ್ಲ, ಆದ್ರೂ ಆದಷ್ಟು ಟ್ರೈ ಮಾಡಿ ಕವರ್ ಮಾಡ್ತಾ ಇದ್ದೀನಿ. ನನಗೆ ಮಾತ್ರ ಮೈಸೂರು ಅರಮನೆಯಲ್ಲಿ ಇಷ್ಟ ಆಗಿರೋದು ಏನಂತೀರಾ, ಮೈಸೂರು ಅರಮನೆ ಒಳಗಡೆ ನನಗಿಷ್ಟ ಆಗಿರೋದು ಹಸಿರು ಮತ್ತು ಎಲ್ಲಿ ನೋಡಿದ್ರೂ ಹೂವಿನ ಗಿಡಗಳನ್ನು ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರೂ ಇಟ್ಟಿದ್ದಾರೆ, ಚೆನ್ನಾಗಿದ್ದಾವೆ ಗಿಡಗಳೆಲ್ಲ. ಇದೆಲ್ಲ ರಾಜರ ದರ್ಬಾರೆಲ್ಲ ನಡೀತಾ ಇದೆ. ಇದೆಲ್ಲ ಫೋಟೋಗಳೆಲ್ಲದೂ ಇರುತ್ತೆ ಒಳಗಡೆ. ಬನ್ನಿ, ನೋಡಬೇಕಂದ್ರೂ ನಾವು ಈ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು, ಏನು ಕತೆ ಅಂತ ಎಲ್ಲ ನೋಡ್ಕೋತಾ ಹೋಗ್ಬೇಕಷ್ಟೆ. ರಾಜರ ಕಾಲದ್ದೆಲ್ಲ ನೋಡಿ, ಎಲ್ಲ ರೇಷ್ಮೆ ಸೀರೆನೇ, ಮೈಸೂರು ಸಿಲ್ಕ್ ಸೀರೆಗಳನ್ನೇ ಉಡ್ತಾಯಿದ್ರು ಅಂತ ಅನ್ಸುತ್ತೆ ಅವಾಗಿನ ರಾಜರ ಎಲ್ಲರೂ ಹೆಂಡ್ತಿರೆಲ್ಲ. ನೋಡಿ, ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಉಪನಯನ ಆಗಿರೋದು ಪ್ರತಿಯೊಂದು ಇದೆ. ಅಲೆಕ್ಸಾಂಡರ್ ಎಲ್ಲ ಫೋಟೋಗಳಲ್ಲೇ ನೋಡ್ಬೋದು. ಅಷ್ಟು ಬಿಟ್ಟರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇರೋದು, ಇಲ್ಲಿ ನೀವು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ರಾಜರ ಕಾಲದಲ್ಲಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ರಂತೆ. ಆ ಗಿಫ್ಟ್ಗಳು ಏನಾಗಿತ್ತಂದರೆ, ನಾವಿವಾಗ ಎಲ್ಲರೂ ಯಾವುದಾದ್ರೂ ಊರಿಗೆ ಹೋದರೆ ಯಾರಿಗಾದರೂ ಏನಾದ್ರು ತೊಗೊಂಡೋಗಿ ಕೊಡ್ತಾ ಇದ್ವಲ್ಲ ಮುಂಚೆ ಎಲ್ಲ. ಇವಾಗ ನಾವು ಎಲ್ಲಿ ಹೋದ್ರೂ ಏನೂ ತಗೊಂಡೋಗಲ್ಲ. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಎಲ್ಲ ವಸ್ತುಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಹಿಂದಿನ ಕಾಲದಲ್ಲಿ ಅಂದರೆ ಯಾರೋ ಒಬ್ಬರು ಇಬ್ಬರು ಈ ಥರ ಪ್ರವಾಸಗಳನ್ನು ಹೋಗ್ತಾಯಿದ್ರು, ಅವರು ನಮಗೆ ಅಲ್ಲಿಂದ ಏನಾದರೂ ವಸ್ತುಗಳನ್ನು ತಂದುಕೊಡ್ತಾ ಇದ್ರಲ್ವ. ಇವಾಗಿನ ಕಾಲದಲ್ಲಿ ನಾವು ಅದನ್ನೆಲ್ಲ ತಗೊಂಡು ಹೋದರೆ ವೇಸ್ಟ್. ಯಾಕೆಂದರೆ ಒಬ್ಬೊಬ್ಬರ ಮನೆಯಲ್ಲಿ 10-15 ಒಂದೇ ಥರದ ಐಟಮ್ ಇರೋದು ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ನಾವು ಮಾತ್ರ ಇವಾಗ ಎಲ್ಲಿ ಹೋದ್ರೂ ಯಾವುದೇ ದೇವರ ವಿಗ್ರಹ ಆಗಲಿ, ಯಾವುದೇ ಬೊಂಬೆಗಳಾಗಲಿ ಆ ಥರ ತಗೊಂಡು ಹೋಗಲ್ಲ. ಏನಂದ್ರೂ ಪರವಾಗಿಲ್ಲ, ಯಾಕೆಂದರೆ ಅದರಿಂದ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಹೋಗ್ತಾರೆ, ಎಲ್ಲ ಪ್ಲೇಸ್ಗಳನ್ನು ನೋಡ್ತಾರೆ, ಅದಕ್ಕೋಸ್ಕರ ತಗೊಂಡೋಗ್ತಾ ಇಲ್ಲ. ರಾಜರಿಗೆ ನೋಡಿ ಅದನ್ನೆಲ್ಲ ಗಿಫ್ಟ್ ಕೊಟ್ಟಿರೋದಂತೆ. ಬಾಕ್ಸ್ಗಳೆಲ್ಲ ಇತ್ತಲ್ಲ ಅಲ್ಲಿ, ಅದೆಲ್ಲ ಗಿಫ್ಟ್ ಕೊಟ್ಟಿರೋದು. ಹೀಗೆ ನಡೀತಾ ಹೋಗ್ತಾ ನೋಡ್ತಾ ಹೋಗೋಣ ಎಲ್ಲ ಅಲ್ವಾ. ತುಂಬ ದೂರ ಬಂದಾಯಿತು, ನೋಡ್ತಾ ಇದ್ದೀವಿ. ನಾವಿಷ್ಟು ಕರ್ನಾಟಕದಲ್ಲಿದ್ದರೂ ಕೂಡ ದಸರಾದಲ್ಲಿ ಯಾವಾಗಲೂ ನಮಗೆ ಬರೋಕ್ಕಾಗೇ ಇಲ್ಲ ಇಲ್ಲಿಗೆ. ಒಂಥರ ನಿಜವಾಗ್ಲೂ ದಸರಾ ಟೈಮಲ್ಲಿ ಬರಬೇಕು ಅಂದರೆ ದೂರ ಭಾರ. ಆವಾಗಿನ ಇದರೊಳಗಡೆ ಕಷ್ಟನೇ ಇತ್ತಲ್ವ ಜೀವನ. ನೋಡಿ ಯಾವ ಥರ ಇಟ್ಟಿದ್ದಾರೆ ಅಂತ, ಕಲ್ಲಿನಿಂದ ಮಾಡಿರೋದು. ಆದರೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆಲ್ಲ. ಟಿಕೆಟು ಒಳಗಡೆ ಹೋಗೋಕ್ಕೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಬೇಕಲ್ವಾ. ಗ್ಲಾಸ್ಗಳು ನೋಡಿ, ಇಲ್ಲಿ ಕಂಬಗಳು ಹೇಗಿದ್ದಾವೆ, ಕಂಬಗಳು ನೋಡಿ ಎಷ್ಟು ಡಿಸೈನ್ ಯಾವ ಥರ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಮಾಡ್ತಾರಾ ಈ ಥರ ಎಲ್ಲ? ಈ ಥರ ಡಿಸೈನ್ಸ್ ಅಂದರೆ ಈ ಡಿಸೈನ್ಗಳನ್ನೇ ನೋಡಿಬಿಟ್ಟು ಬಟ್ಟೆಗೆಲ್ಲ ಹಾಕ್ತಾರೇನೋ ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ ನೋಡಿದ್ರೆ. ಎಲ್ಲಿ ಸಿಗಬೇಕು ಈಗಿನ ಕಾಲದವರು? ನಾವು ಯಾವುದನ್ನು ತಲೆನ ಉಪಯೋಗ ಮಾಡಲ್ಲ, ಎಲ್ಲ ಈ ಥರ ನೋಡಿಬಿಟ್ಟೆ ಡಿಸೈನ್ಗಳನ್ನು ರೆಡಿ ಮಾಡೋದು ಅಲ್ವಾ.
ಇಲ್ಲಿಂದ ಹೊರಗಡೆ ಭಾಗ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ನೋಡಿದ್ರೆ ಹೊರಗಡೆ ಅರಮನೆ. ಆವಾಗ ಸ್ಟಾರ್ಟಿಂಗಲ್ಲಿ ಒಳಗಡೆ ತೋರಿಸಿದ್ದೀನಿ, ಇವಾಗ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದೆಲ್ಲ ಇದು ಒಳಗಡೆ ದರ್ಬಾರ್ ಹಾಲ್. ಒಳಗಡೆ ಎಲ್ಲ ಕಂಬಗಳು ನೋಡಿ, ವಿನ್ಯಾಸ ಕಂಬಗಳೇ ಚೆಂದ ನೋಡೋಕ್ಕೆ. ಎಷ್ಟಿಷ್ಟು ದೊಡ್ಡ ಕಂಬಗಳು. ಆದರೆ ಇಷ್ಟು ದೊಡ್ಡ ಅರಮನೆ ಒಳಗೆ ಹಿಂದೆ ಎಷ್ಟು ಜನ ವಾಸ ಮಾಡ್ತಿದ್ರಾ, ಏನು ಕತೆ ಎಲ್ಲ ಅನಿಸುತ್ತೆ. ಏನು ಮಾಡ್ತಿದ್ರು ಈ ಕಂಬಗಳು ಈ ಮನೇಲಿ ಅಂತ ಅನಿಸುತ್ತೆ ನಮಗೆ. ಈಗ ದೊಡ್ಡ ಮನೇಲಿ ಜಾಸ್ತಿ ಜನ ಇದ್ದರೆ ಮನೆ ಒಳಗಡೆ ಪರವಾಗಿಲ್ಲ, ಆದರೂ ಎಲ್ಲಿದ್ದರೆ ಹೇಗಿದ್ರು ಅಂತ ಗೊತ್ತಾಗಲ್ಲ. ಏನನ್ಸುತ್ತೆ ನಿಮಗೆ ಅಲ್ವಾ? ಎಲ್ಲ ಕಂಬಗಳೇ. ಈ ಕಡೆಯಿಂದ ಆ ಕಡೆ ನೋಡ್ಬೋದು, ಆ ಕಡೆಯಿಂದ ಈ ಕಡೆ ನೋಡ್ಬೋದು. ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ, ನೋಡೋಕ್ಕೆ ಒಂದು ಸಂಭ್ರಮ. ಇದು ಪೇಂಟಿಂಗ್ ಗ್ಲಾಸ್ ಒಳಗಡೆ. ಇದೊಂದು ಯಾಕೆ ಈ ಥರ ಬಂತು ವಿಡಿಯೋ ಗೊತ್ತಿಲ್ಲ ಅಲ್ವಾ? ಚೆನ್ನಾಗಿದೆ. ಇದು ನೋಡಿ, ಇದೇನು ಅಂತಂದರೆ ಆನೆಗಳಿಗೋಸ್ಕರ, ಆನೆಗಳಿಗೆ ಅಲಂಕಾರ ವಸ್ತುಗಳಿವೆಲ್ಲ. ದಸರಾದಲ್ಲಿ ಆನೆಗಳಿಗೆ ಅಲಂಕಾರ ಮಾಡ್ತಾರಂತೆ. ಅದರೊಳಗಡೆ ಎಲ್ಲ ಅಲಂಕಾರ ಮಾಡ್ತಾರಲ್ವ, ಆನೆಗಳೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು. ಹೊರಗಡೆ ನೋಡಿ ನೀಲಿ ಆಕಾಶ. ನೋಡೋಕ್ಕೆ ಅಷ್ಟು ಸುಂದರವಾಗಿದೆ, ಸುಂದರವಾಗಿ ಕಾಣಿಸ್ತಾ ಇದೆ ಎಲ್ಲ ನೋಡೋಕ್ಕೆ. ನೋಡಿ ಇಲ್ಲಿ ದೇವಸ್ಥಾನ ಇದೆ. ನಾನು ಯುಗಾದಿ ಹಬ್ಬ ಆಗಿರೋದ್ರಿಂದ ಇಲ್ಲೇ ಎಲ್ಲ ದೇವರ ದರ್ಶನ ಆಯಿತು. ನಿಜವಾಗ್ಲೂ ಎಷ್ಟು ಚೆನ್ನಾಗಾಯಿತು ಅಂದರೆ ಖುಷಿ ಆಯಿತು. ಒಳಗಡೆ ಪಂಚಾಂಗ ಶ್ರವಣ ಮಾಡ್ತಾಯಿದ್ರು. ಪಂಚಾಂಗ ಪೂಜೆನೂ ನೋಡಿದೆ, ಪಂಚಾಂಗ ಶ್ರವಣ ಮಾಡಿರೋದು ಕೇಳಿಸ್ಕೊಂಡೆ. ಪುರೋಹಿತರೊಬ್ಬರು ಮಾಡ್ತಾಯಿದ್ರು. ಎಲ್ಲ ರಾಜಪುರೋಹಿತರು ಒಳಗಡೆ ಇರ್ತಾರಲ್ವ, ಅವರೆಲ್ಲ ಮಾಡ್ತಾಯಿದ್ರು. ಪೂಜೆ ಪುನಸ್ಕಾರ ಎಲ್ಲ ನಡೀತಾಯಿತ್ತು. ದೇವಸ್ಥಾನದ ಒಳಗಡೆನೇ ಬಿಲ್ಲೋಪತ್ರೆ ಮರ ಎಲ್ಲ ಇದೆ. ಇದು ಗಂಧದ ಮರ. ಯಾರೂ ಇರಲಿಲ್ಲ ದೇವಸ್ಥಾನದಲ್ಲಿ, ಜನ ಜಾಸ್ತಿ. ಹಾಗೆ ಹೋಗಿ ಲಕ್ಷ್ಮೀ ದೇವರ ದರ್ಶನನೂ ಮಾಡಿಕೊಂಡೆ. ನೋಡಿ ಹಳೇ ಬಾವಿ ಯಾವ ಥರ ಇದೆ ಅಂದರೆ, ಹಳೇ ಬಾವಿ ಆಳವಾಗಿದೆ. ಹಿಂದಿನ ಕಾಲದಲ್ಲಿ ಮನೆ ಒಳಗಡೆ ಬಾವಿ ಕಂಪಲ್ಸರಿ ಇರ್ತಾ ಇತ್ತಲ್ವ, ಅದು ನೋಡೋಕ್ಕೆ ಚೆಂದ ಬಾವಿ. ಅರಮನೆ ಒಳಗೆ ಕೂಡ ವೆಹಿಕಲ್ಗಳಿರ್ತವೆ. ನಡೆಯೋಕ್ಕಾಗ್ಲದವರಿಗೆ ವೆಹಿಕಲ್ ಕೂಡ ಇರುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ಲು. ಅದರೊಳಗಡೆ ಎಲ್ಲ ಕಡೆ ತೋರಿಸ್ತಾರೆ. ಎಷ್ಟು ವಿಶೇಷವಾಗಿದೆ, ವಿಶೇಷವಾಗಿದೆ. ನನಗೆ ಮಾತ್ರ ನೀವೇನಾರು ಹೇಳಿ 100 ಸಲ ಹೇಳ್ತೀನಿ, ನನಗೆ ಇಲ್ಲಿನ ಮರಗಳೇ ಇಷ್ಟ ಆಗಿರೋದು. ತುಂಬ ದೊಡ್ಡ 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 ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಮರಗಳು. ಹೇಗೆ ನೆರಳು ಕೊಡ್ತಿದ್ದಾವೆ ಗೊತ್ತಾ? ಯಾವುದೋ ಒಂದು ಹಾಡಿರಬೇಕಲ್ಲ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಸರೆಯ ನೆರಳ ಕೊಟ್ಟು ಅಂತ. ಇದು ನಾನು ನೋಡಿ ವಾಪಸ್ ಮನೆಗೆ ಬಂದಮೇಲೆ ಸ್ವಲ್ಪ ಆ್ಯಡ್ ಮಾಡಿದ್ದು. ಹೊರಗಡೆಯಿಂದ ನೋಡಿ 6 ಸರ್ಕಲ್ ಅಂತಿದೆ, 6 ದ್ವಾರ ಇದೆಯಂತೆ. ಸರ್ಕಲ್ ಇದು 6 ಗೇಟ್, 6 ಗೇಟ್ ಅಂತ ಹೆಸರು, ಚೇ ಗೇಟ್. ಇಲ್ಲಿ ಬಂದರೆ ನಾವು ಸಾಯಂಕಾಲ ಲೈಟಿಂಗ್ ಈ ಥರ ನೋಡ್ಬೋದು. ಲೈಟಿಂಗಿನ ವಿಡಿಯೋನ ಕಂಪಲ್ಸರಿ ಮತ್ತೆ ಹಾಕ್ತೀನಿ. ಫುಲ್ಲು ಒಳಗಡೆ ಹೋಗಿದ್ದೀವಿ. ಇದು ನಾನು ಹೊರಗಡೆಯಿಂದ ತೆಗೆದಿರೋ ವಿಡಿಯೋ ಇದು. ಹಾಗೆ ಶೃಂಗೇರಿ ಮಠಕ್ಕೂ ಹೋಗಿದ್ವಿ. ಶೃಂಗೇರಿ ಶಾರದಾಂಬೆ ದರ್ಶನ ಮಾಡ್ಕೊಂಡ್ಬಂದ್ವಿ. ಇವಾಗ ಮಠದ ಪ್ಯಾಲೇಸ್ ಒಳಗಡೆ ನೈಟ್ ಇದು ಎಂಟ್ರಿ. ಸಾಯಂಕಾಲ ನಮಗೇನು ಚಾರ್ಜ್ ಮಾಡಲ್ಲ, ಟಿಕೆಟ್ ಏನಿಲ್ಲ ಸಾಯಂಕಾಲ ಹೋದರೆ. ಅಂದರೆ ಅರಮನೆ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ, ಹೊರಗಡೆಯಿಂದ ಮಾತ್ರ ಈ ಥರ ಲೈಟಿಂಗ್ ಎಲ್ಲ ನೋಡ್ಕೊಂಬರ್ಬೋದು. ಅದರೊಳಗೂ ಭಾನುವಾರ ಮತ್ತು ರಜಾ ದಿನಗಳಲ್ಲಿ, ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಮಾತ್ರ ಲೈಟಿಂಗ್ ಹಾಕ್ತಾರಂತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಗೊತ್ತಿರಲಿಲ್ಲ ನನಗೆ, ಮತ್ತು ಹೋಗಿರೋದು ನಾನು. ಇದು ಸಾಯಂಕಾಲ ನಾನು ಮತ್ತು ನಮ್ಮ ಮನೆಯವರು ಒಟ್ಟಾಗಿ ಸಾಯಂಕಾಲ ನೋಡೋಣ ಅಂತ ಹೋದ್ವಿ. ಯುಗಾದಿ ಹಬ್ಬ ಆಗಿರೋದ್ರಿಂದ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇತ್ತು.
ತುಂಬ ಚೆನ್ನಾಗಿ ಹಾಡಿದರು. ಅಜಯ್ ಅನ್ನೋರೊಬ್ಬರು ಚೆನ್ನಾಗಿ ಹಾಡಿದ್ರು ಹಾಡನ್ನು. ಮತ್ತು ಯಾರೋ ಚಿಕ್ಕಮಂಗ್ಳೂರವರಂತೆ ರಶ್ಮಿ ಅಂತ, ಅವರು ಕೂಡ ಚೆನ್ನಾಗಿ ಹಾಡಿದ್ರು. ಪ್ರೋಗ್ರಾಮ್ ನಡೀತಾ ಇತ್ತು. ಅದ್ರದ್ದು ವೀಡಿಯೋನ ಕಂಟಿನ್ಯೂ ಆಗಿ ಇನ್ನೊಂದು ಭಾಗ ಹಾಕ್ತೀನಿ. ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿ. ಯಾಕೆಂದರೆ ನೀವು ಪ್ರೋತ್ಸಾಹ ಕೊಟ್ಟರೆ ನಾನು ನೆಕ್ಸ್ಟ್ ಮತ್ತೆ ವೀಡಿಯೋಗಳನ್ನು ಹಾಕೋಕ್ಕೆ ಸಾಧ್ಯ. ಇದೆಲ್ಲ ಶೂಟಿಂಗ್ ಮಾಡ್ಕೊಂಬಂದುಬಿಟ್ಟು ಮತ್ತು ಅಪ್ಲೋಡ್ ಮಾಡಿಲ್ಲ ಆದರೆ ಜನ ನೋಡಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಸುಮ್ಮನೆ ನಿಮಗೂ ಎಲ್ಲ ಹಾಲಿಡೇಸಲ್ಲಿ ಮಕ್ಕಳನ್ನು ಹೊಂಗೆ ಹೂವ ತೊಂಗಲಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ, ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ. ಬಾ ಹೆಂಗಿದೆ ನೋಡಿದು ಅಂತ ಬಾಯಿ ಕಳೆದಿದೆ. ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಟಾಟಾ, ಬಾಯ್ 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 ಬಾಯ್. ನಾಳೆ ಇದು ಮೈಸೂರು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಹಾಗೆ ಚಾಮುಂಡಿ ಬೆಟ್ಟ ವಿಡಿಯೋನು ಹಾಕ್ತಾಯಿದ್ದೀನಿ. ಇಷ್ಟಕ್ಕೆ ಮುಂಚೆ ಜೂ ಪಾರ್ಕ್ ವಿಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಹೇಗಿದೆ ಏನು ಕತೆ ಅಂತ ಇಂಪ್ರೂವ್ ಮಾಡೋಕ್ಕೆ ನಿಮ್ಮ ಸಲಹೆಗಳನ್ನು ಕೊಡಿ. ನೋಡೋಣ ಹೇಗೆ ಮಾಡಬೇಕು. ನಾನು ಕಲಿತಾ ಇರೋದಲ್ವ, ಹಾಗೆ ನೋಡ್ತಾ ಹಾಕ್ತಾಯಿದ್ದೀನಿ ಇಂಟ್ರೆಸ್ಟಾಗಿ. ಮಜಾ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಗಿರುತ್ತೆ ಏನು ಕತೆ. ಮೈಸೂರನ್ನ ಎಲ್ಲರೂ ಇಷ್ಟ ಆಗಿರುತ್ತೆ ಅಲ್ವಾ? ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದರೆ ಫಸ್ಟ್ ಒಂದು ಲೈಕ್ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.